ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸಲ ಲಿಕ್ವಿಡ್ನ ಆರ್ಡ್ರ್ ಮಾಡಿದಾಗ ಸರ್ಫ್ ಬಂದ್ಬಿಟ್ಟಿತ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲಿ ಮಾತ್ರ ಬರೀ ಮೊಟ್ಟೆ ಸ್ಮೆಲ್ ಬರ್ತಿತ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ. ಪುಡಿಯು ನಿಮ್ಮನ್ನ ತಡೆದಿರುವವರು ಯಾರು? ಅದಕ್ಕೋಸ್ಕರ ನಾನು ಆದಷ್ಟು ಅದರಲ್ಲೆಲ್ಲ ಮಕ್ಕಳೆಲ್ಲ ಇರ್ತಾವಲ್ಲ ಮನೇಲೆಲ್ಲ, ಮಕ್ಳಿಗೆಲ್ಲ ಈ ರೀತಿ ಕೊಡ್ತು, ಸ್ನ್ಯಾಕ್ಸ್ ಎಲ್ಲ ನಾವೇ ಮಾಡಿಕೊಡ್ತು ಅಂತ ನಮ್ಮ ಅಮ್ಮ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ನಾನು ಇವತ್ತು ಕೆಲವೊಂದು ಲಿಕ್ವಿಡ್ನ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ. ಸೊ ಬೆಸ್ಟ್ ಪ್ರೈಸಲ್ಲಿ ಸಿಕ್ತು. ಸೊ ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನಾವು ಶಾಪಲ್ಲೆಲ್ಲ ಹೋಗಿ ತಗೋತು ಅಂತ ಹೇಳಿದರೆ ರಿನ್ ಲಿಕ್ವಿಡು 800 ಚಿಲ್ಲರೆ ಇರುತ್ತೆ 4 ಲೀಟ್ರದು. ಸೊ ಆದ್ದರಿಂದ ಮೀಶೋದಲ್ಲೇ ತಗೊಳ್ಳೋಣ, ಅಷ್ಟು ಕಾಸ್ಟ್ ಇದೆಲ್ಲ ಏನಕ್ಕೆ ಅಂತ ಹೇಳಿ ಮೀಶೋದಲ್ಲಿ ಫಸ್ಟ್ ಒಂದು ತರಿಸ್ಕೊಂಡೆ. ಅದು ಚೆನ್ನಾಗಿತ್ತು, ಬಟ್ ಅದು ಅಷ್ಟು ಏನಂದರೆ ಅಷ್ಟು ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತಿದೆ. ಸೊ ಪರವಾಗಿಲ್ಲ, ಆ ರೇಟಿಗೆ ಅದು ಪರವಾಗಿರಲಿಲ್ಲ. ಸೊ ಇನ್ನೊಂದು ತರಿಸ್ಕೊಂಡಿದ್ದೆ. ಸೊ ಅದು ಓಕೆ ಅಂತ ಅನ್ನಿಸ್ತು. ಆ ಪ್ರೈಸ್ಗೆ ಅದು ಪರವಾಗಿಲ್ಲ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ. ಸೆಕೆಂಡ್ ಸಲ ಲಿಕ್ವಿಡ್ನ ಆರ್ಡ್ರ್ ಮಾಡಿದಾಗ ಸರ್ಫ್ ಬಂದುಬಿಟ್ಟಿತ್ತು. ಸೊ ಅದನ್ನ ಸರ್ಫ್ನ ಎಕ್ಸ್ಚೇಂಜ್ ಮಾಡಿ ಲಿಕ್ವಿಡ್ ತೊಗೊಂಡಿದ್ದಾಯಿತು. ಸೊ ಪರವಾಗಿರಲಿಲ್ಲ, ಬಟ್ ಬೇಜಾರಾಗ್ಬಿಡ್ತು ಫಸ್ಟ್ ಸ್ಟಾರ್ಟಿಂಗ್ ನೋಡಿದ ತಕ್ಷಣ. ಇದೇನಪ್ಪ ಸರ್ಫ್ ಬಂದುಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಇದು ಎರಡನೇ ಸಲ ತೊಗೊಂಡಿದ್ದಂತಹ ಲಿಕ್ವಿಡು IFB ಅಂತ. ಇದು ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕೊಳೆನೂ ಅಷ್ಟೇ ಚೆನ್ನಾಗಿ ಹೋಗುತ್ತೆ. ಸೊ ಟಾಪ್ ಲೋಡು ವಾಷಿಂಗ್ ಮಿಷಿನ್ ನಮ್ಮದು. ಸೊ ಚೆನ್ನಾಗಿ ಕೊಳೆ ಹೋಗುತ್ತೆ. ಇದು ಫಸ್ಟ್ನೇ ಸಲ ತೊಗೊಂಡಿದ್ದು, ಅಷ್ಟು ಚೆನ್ನಾಗಿರಲಿಲ್ಲ. 10 ಲೀಟ್ರದೇ ತೊಗೊಂಡಿದ್ದು. ಇದು ಸ್ವಲ್ಪ ಕಡಿಮೆ ಪ್ರೈಸು, ಬಟ್ ಅಷ್ಟು ಚೆನ್ನಾಗಿ ಕೊಳೆ ಹೋಯ್ತಿರ್ಲಿಲ್ಲ. ಇದು ಸ್ವಲ್ಪ IFB ಸ್ವಲ್ಪ ಕಾಸ್ಟ್ಲಿ, ತುಂಬ ಏನು ಕಾಸ್ಟ್ಲಿ ಇಲ್ಲ, ಸ್ವಲ್ಪ ಅಷ್ಟೇ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು ಅಷ್ಟೇ. ಇದ್ರದ್ದು ಫ್ರೇಗ್ರೆನ್ಸು ತುಂಬ ಚೆನ್ನಾಗಿತ್ತು. ಎಕ್ಸೋ ಅಂತ ಐತಲ್ಲ, ಸೊ ಅದು ಬಂದು ಲೈಬಾಯ್ ಸೋಪ್ ಐತಲ್ಲ, ಆ ಫ್ರೇಗ್ರೆನ್ಸ್ ಇತ್ತು. ಸೊ ನಾನು ಕೇಕ್ ಮಾಡಿದ್ದೆ, ನೋಡಲಿಕ್ಕೆ ಮತ್ತು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಸ್ಮೆಲ್ ಮಾತ್ರ ಬರೀ ಮೊಟ್ಟೆ ಸ್ಮೆಲ್ ಬರ್ತಿತ್ತು, ತಿನ್ನೋಕ್ಕೆ ಆಗಲಿಲ್ಲ. ಸೊ ಅದು ಏನಪ್ಪ ಮಾಡೋಣ ಅಂತ ನೋಡಿ ಸ್ವಲ್ಪ ಯೋಚನೆ ಮಾಡಿ ಈ ರೀತಿ ಮಾಡಿದೆ. ತುಂಬ ಚೆನ್ನಾಗಿತ್ತು ಮಾತ್ರ. ನಾರ್ಮಲಾಗಿ ಎಣ್ಣೆ ಹಾಕಿ ಈರುಳ್ಳಿ, ಮೆಣಸಿನ್ಕಾಯಿ, ನೆಕ್ಸ್ಟು ಅದೆಲ್ಲ ಪುಡಿ ಮಾಡ್ಕೊಂಡಿರೋದು ಹಾಕಿ, ನೆಕ್ಸ್ಟು ಮೆಣಸಿನ ಪುಡಿ ಹಾಕಿ, ಗರಂ ಮಸಾಲ ಪೌಡರು, ಜೀರಿಗೆ, ಏನೇನು ಕೈ ಸಿಗ್ತದೋ ಅದೆಲ್ಲನೂ ಹಾಕಿ ನೋಡಿ. ಚೆನ್ನಾಗೇ ಬಂದಿರುತ್ತೆ ಟೇಸ್ಟು, ಸ್ಪೈಸಿಯಾಗಿ ಮತ್ತು ಸಖತ್ತಾಗಿತ್ತು. ಅದು ಫುಲ್ಲು ಖಾಲಿಯಾಗೋಯ್ತು. ಬಟ್ ಕೇಕ್ ಮಾಡಿದಾಗ ಮನ್ವಿಗೆ ಕೊಟ್ಟೆ, ಮನ್ವಿಗೂ ತಿನ್ನಲಿಲ್ಲ, ಅವ್ರ ಅಪ್ಪ ರಂಜುನೂ ತಿನ್ನಲಿಲ್ಲ. ನನಗಂತೂ ಆ ಸ್ಮೆಲ್ಲು ಒಂಥರ ಅನ್ನಿಸ್ತಿತ್ತು, ನಾನು ತಿನ್ನಲಿಕ್ಕೆ ಆಗಲಿಲ್ಲ. ಸೊ ಬೇಜಾರಾಗೋಯ್ತು. ಆಮೇಲೆ ನೆಕ್ಸ್ಟು ಅದು ಬುಡತೆಗೆ ವೇಸ್ಟ್ ಆಗೋಯ್ತಲ್ಲ, ಬಿಸಾಕೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನೋಡೋಣ, ಬೇರೆ ರೀತಿ ಯಾವ್ದಾದ್ರು ಟ್ರೈ ಮಾಡೋಣ, ಸ್ಪೈಸಿಯಾಗಿ ಟ್ರೈ ಮಾಡೋಣ ಅಂತ ಹೇಳಿ ನೋಡಿದಾಗ ಚೆನ್ನಾಗಿ ಬಂದಿತ್ತು. ಸರಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಇಲ್ಲಿ ಬಂದು ರಂಜುನ್ ಏನಾದರೂ ಸ್ನ್ಯಾಕ್ಸ್ ತಂದ್ಕೊಡು ಅಂತ ಏನಾದರೂ ಕೇಳಿದೆ. ಅದಕ್ಕೋಸ್ಕರ ಅವರು ಮನೇಲೇ ಏನಾದರೂ ಮಾಡ್ಕೊ, ಕಡಲೆ ಹಿಟ್ಟಾಯ್ತಲ್ಲ, ನನಗೆ ಫ್ರೀ ಇಲ್ಲ, ಸೊ ಫ್ರೀ ಇದ್ದಾಗ ಏನಾದರೂ ತಂದ್ಕೊಡ್ತೀನಿ ಅಂತ ಹೇಳಿದರು. ಸೊ ಓಕೆ, ಫ್ರೀ ಇದ್ದಾಗ ಏನಾದರೂ ಮಾಡಿದ್ರಾಯ್ತು ಅಂತ ಹೇಳಿ ಕಡಲೆ ಹಿಟ್ಟಿತ್ತು. ಕಡಲೆ ಹಿಟ್ಟಲ್ಲೇ ಬೂಂದಿ ಖಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ಸೊ ಆಲ್ರೆಡಿ ಒಂದು 3 or 4 ಟೈಮ್ಸ್ ಮಾಡಿದ್ದೆ. ಅದು ಬಾಣ್ತನಕ್ಕಿಂತ ಮುಂಚೆ ಮಾಡಿದ್ದೆ, ಬಾಣ್ತನ ಆದಮೇಲೆ ಬಂದು ಇವಾಗ ಮಾಡ್ತಿರೋದು. ಸೊ ನಾನು ಹಿಟ್ಟನ್ನ ಸ್ವಲ್ಪ ಜರಡಿ ಇಟ್ಕೋಬೇಕಿತ್ತು, ಬಟ್ ಮರ್ತುಬಿಟ್ಟು ಹಾಗೆ ಕಲಿಸ್ಬಿಟ್ಟೆ. ಸೊ ಹಿಟ್ಟಿಗೆ ಅದು ಗಂಟಾಗೋಗಿದೆ. ಸೊ ಹಿಟ್ಟಿಗೆ ನಾರ್ಮಲ್ಲು ರೆಡ್ ಚಿಲ್ಲಿ ಪೌಡರು, ಉಪ್ಪು ಇದೆಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ಗಂಟಿಲ್ದಲ್ಲ ರೀತಿಯಲ್ಲಿ ಕಲಿಸ್ಕೋಬೇಕು. ಸೊ ನಾನು ಕಲಿಸ್ಕೊಂಡು ಟ್ರೈ ಮಾಡಿದೆ, ಅದು ಗಂಟೆಲ್ಲ ಹಾಗೇ ಇತ್ತು. ಸೊ ಅದರಿಂದ ಸ್ವಲ್ಪ ಟೈಮ್ ಹಿಡಿತು. ಆಮೇಲೆ ಗಂಟೆಲ್ಲ ಹೋಗಿ ಈ ರೀತಿ ಆಗಿದೆ. ದೋಸೆ ಹಿಟ್ಟು ಇರುತ್ತಲ್ಲ, ಸೊ ಆ ರೀತಿ ಇರಬೇಕು ಕಡಲೆ ಹಿಟ್ಟು. ಸೊ ಇಲ್ಲಿ ಬಾಣಲಿಲಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಮಡಗಿದೆ. ಅಷ್ಟರಲ್ಲಿ ನಾವು ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ನಲ್ಲ, ಬಟ್ಟೆ ಒಣಗಾಕ್ಬಿಟ್ಟು ಬರೋಣ, ಇನ್ನು ಕನಿಹ ಇದ್ದರೆ ನಂಗೆ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಒಣಗಾಕ್ಬಿಟ್ಟು ಬಂದೆ. ಸೊ ಅಷ್ಟರಲ್ಲಿ ಎಣ್ಣೆ ಎಲ್ಲ ಬಿಸಿಯಾಗಿತ್ತು. ಸ್ವಲ್ಪ ಎಣ್ಣೆ ಐ ಫ್ಲೇಮಲ್ಲೇ ಇರಬೇಕು.
ಆವಾಗ ಈ ರೀತಿ ಹಾಕಬೇಕು. ಕೈಯೆಲ್ಲನೂ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹಾಕ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಜಾಗದಲ್ಲಿ ಸೇರಿಕೊಂಡು ಇಟ್ಟು ಮುದ್ದೆ ರೀತಿ ಆಗೋಗುತ್ತೆ. ಅದು ಬೇಯೋದಿಲ್ಲ, ಅಷ್ಟು ಚೆನ್ನಾಗಿರಲ್ಲ. ಸೊ ಈ ರೀತಿ ಕೈ ಆ ಕಡೆ ಈ ಕಡೆ ಎಲ್ಲ ಸುತ್ತ ಈ ರೀತಿ ಸ್ಪ್ರೆಡ್ ಮಾಡ್ತು ಅಂತ ಹೇಳಿದ್ರೆ ಬೂಂದಿ ಖಾರ ಕ್ಲೀನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದೆಡೆ ಸೇರಿ ಮುದ್ದೆಗಟ್ದಂಗೆ ಆಗೋಗುತ್ತೆ. ಸೊ ಈ ರೀತಿ ಹಾಕ್ತೆ ಐ ಫ್ಲೇಮಲ್ಲೇ ಇರಬೇಕು. ಅದು ಫುಲ್ಲು ಏನಂತ ಹೇಳ್ತಾರೆ ಬೇಯೋವರೆಗೂ. ಇಲ್ಲ ಅಂತ ಹೇಳಿದರೆ ಚೆನ್ನಾಗಿ ಬರೋಲ್ಲ, ಕ್ರಿಸ್ಪಿನೆಸ್ ಇರಲ್ಲ, ಮೆತ್ತಗೆ ಆಗೋಗುತ್ತೆ. ಸೊ ಸೋಡಾ ಆ್ಯಡ್ ಮಾಡೋ ರೀತಿ ಏನಿರಲ್ಲ, ಸೋಡಾ ಆ್ಯಡ್ ಮಾಡಬಾರ್ದು. ಫುಲ್ ಬರೀ ಸಿಂಪಲಾಗಿ ನಾರ್ಮಲಾಗಿ ಕಡಲೆ ಹಿಟ್ಟು, ರೆಡ್ ಚಿಲ್ಲಿ ಪೌಡರು, ನೆಕ್ಸ್ಟ್ ಉಪ್ಪು ಹಾಕಿದರೆ ಅಷ್ಟೇ ಸಾಕು. ಸೋಡಾನ ಹಾಕೋ ಅವಶ್ಯಕತೆ ಇರಲ್ಲ. ನಾನೇನು ಸೋಡಾ ಆ್ಯಡ್ ಮಾಡಲ್ಲ. ಸೊ ಲೈಫ್ನಲ್ಲಿ ಆದಷ್ಟು ಬ್ಯುಸಿ ಮೈಂಡ್ ಅಂದರೆ ಬ್ಯುಸಿ ಶೆಡ್ಯೂಲ್ನ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊತು ಅಂತ ಅಂದರೆ ಅನ್ನೆಸೆಸರಿ ಥಾಟ್ಸ್ಗಳಿರ್ಬೋದು, ನೆಕ್ಸ್ಟ್ ನೆಗೆಟಿವು ಈ ರೀತಿ ಯೋಚನೆಗಳೆಲ್ಲ ಬರಲ್ಲ ನನ್ನ ಪ್ರಕಾರ. ಸೊ ಅದಕ್ಕೋಸ್ಕರ ನಾನು ಬ್ಯುಸಿ ಲೈಫ್ನ ಲೀಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಬೇರೆಯವ್ರಿಗೆಲ್ಲ ಅಂತ ಹೇಳಿದರೆ ಬೇರೆಯವ್ರಿಗೆಲ್ಲ ನನ್ನ ಕೆಲಸಗಳನ್ನ ಬೇರೆಯವ್ರಿಗೆಲ್ಲ ಹೊರ್ಸೋಕ್ಕೆ ಸ್ವಲ್ಪ ಬೇಜಾರು. ಸ್ವಲ್ಪ ಬೇಜಾರೇ ನನಗೆ. ಅದಕ್ಕೋಸ್ಕರ ನನ್ನ ಕೆಲಸಗಳು ನಾನೇ ಮಾಡ್ಕೋತೀನಿ. ನೆಕ್ಸ್ಟ್ ಟೈಮ್ನೆಲ್ಲ ನನಗೆ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಸೊ ಟೈಮ್ ಸಿಕ್ತಾಗೆಲ್ಲ ವೇಸ್ಟಲ್ಲಿ ಏನಾದರೂ ಮಾಡೋದಿರ್ಬೋದು, ಮನೆ ಕ್ಲೀನ್ ಮಾಡೋದಿರ್ಬೋದು, ಬಟ್ಟೆಗಳನ್ನೆಲ್ಲ ಜೋಡಿಸಿಡೋದಿರ್ಬೋದು, ಸ್ನ್ಯಾಕ್ಸ್ಗಳು ಮಾಡೋದಿರ್ಬೋದು, ಈ ರೀತಿ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಏನು ಬೇಜಾರು ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ನಾನು ಚೆನ್ನಾಗಿ ಓದಿದ್ದೀನಿ, ಬಟ್ ಓದಿದ ತಕ್ಕನಾಗಿ ನಾನು ಕೆಲಸಕ್ಕೆ ಹೋಗಲಿಲ್ಲ, ಅದೊಂದು ಬೇಜಾರು. ಬಟ್ ಹೌಸ್ ವೈಫ್ ಅಂತ ಹೇಳಿದರೆ ಸಾಮಾನ್ಯದ ಕೆಲಸ ಅಲ್ಲ. ಬಟ್ ಒಂದು ಮನೇನ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದರೆ ತುಂಬ ಜವಾಬ್ದಾರಿಗಳು ನಮ್ಮ ತಲೆಯಲ್ಲಿ ಇರ್ತವೆ. ಸೊ ಅವೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ ಅಂದ್ರೆ ಗ್ರೇಟು. ಬಟ್ ಒಂದು ಅಷ್ಟು ಓದ್ಬಿಟ್ಟು ಮನೇಲೆಲ್ಲ ಇರೋಕ್ಕೆ ತುಂಬ ಬೇಜಾರಾಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಅಂದರೆ ಹಸ್ಬೆಂಡ್ ಮನೇಲೆಲ್ಲ ಕಳಿಸ್ತಿಲ್ಲ, ಸೊ ಪರವಾಗಿಲ್ಲ. ಸೊ ಸ್ನ್ಯಾಕ್ಸ್ ಇಲ್ಲಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಬರಬೇಕು. ಐ ಫ್ಲೇಮಲ್ಲೇ ಇದ್ದರೆ ಕ್ರಿಸ್ಪಿನೆಸ್ ಆಗಿ ಬಂದೇ ಬರುತ್ತೆ. ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು ಅದೇ ಕಾರಣಕ್ಕೋಸ್ಕರನೇ. ಫ್ರೀ ಇದ್ದಾಗ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಆ ರೀತಿ ಎಲ್ಲ ಫ್ರೀ ಇದ್ದಾಗ ಆ ರೀತಿ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳಿ. ಮತ್ತು ನಮ್ಮ ರಂಜುಗೆ ಅಷ್ಟು ನಾನು ಅವರಿಗೆ ಹೊರೆ ಆಗಬಾರ್ದು. ಸೊ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಹೇಳಿ ಯೂಟ್ಯೂಬ್ನ ಓಪನ್ ಮಾಡಿದ್ದೆ. ಸೊ ಇಲ್ಲಿ ಅದೆಲ್ಲನೂ ತಕ್ಕೊಂಡಿದ್ದಾಯಿತು. ನೆಕ್ಸ್ಟು ಹುರ್ಗಡ್ಲೆ ಅಂತ ಹೇಳ್ತೀವಲ್ಲ, ಅದನ್ನು ಫ್ರೈ ಮಾಡ್ಕೋತಾ ಇದ್ದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ಎಣ್ಣೆ ಒಳಗೆ ಹಾಕ್ದೆ. ಆ ಜರಡಿ ಒಳಗೆ ಫ್ರೈ ಮಾಡ್ಕೋತೀನಿ ಅಂದರೆ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ. ಸೊ ಅದಕ್ಕೆ ನಾನು ಎಣ್ಣೆ ಒಳಗೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈ ರೀತಿ ರೆಸಿಪಿಗಳೆಲ್ಲ ಅಷ್ಟು ಎಣ್ಣೆ ಎಲ್ಲ ಕುಡಿಯೋದಿಲ್ಲ, ಅಷ್ಟು ಎಣ್ಣೆನೂ ಬೇಕಾಗೋಗಿರಲ್ಲ ಈ ರೀತಿ ಎಲ್ಲ ಫ್ರೈ ಮಾಡಿಕೊಡ್ಲಿಕ್ಕೆ. ನೆಕ್ಸ್ಟು ಕಡಲೆ ಬೀಜ ಹಾಕಿದೆ. ಇದು ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೋಸ್ಕರ ನಾನು ಎಣ್ಣೆ ಒಳಗೆ ಹಾಕ್ದೆ. ಕೆಲವೊಬ್ಬರು ಜರಡಿಲೇ ಅದನ್ನು ಫ್ರೈ ಮಾಡ್ಕೊಂಬಿಡ್ತಾರೆ, ಬಟ್ ಅದು ಎಣ್ಣೆ ಒಳಗೆ ಹಾಕಿದ್ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಎಲ್ಲ ಬರೋದು. ಸೊ ಅದಕ್ಕೋಸ್ಕರ ಈ ರೀತಿ ಹಾಕ್ದೆ. ಅಂಗಡಿಲೆಲ್ಲ ಸಿಗೋದು ಏನು ಅಂತ ಹೇಳಿದರೆ ನಮಗೆ ಫುಲ್ಲು ಬ್ಯುಸಿ ಇರ್ತೀವಿ, ನಮ್ಗೆ ಮಾಡ್ಕೊಳ್ಳಿಕ್ಕೆಲ್ಲ ಟೈಮ್ ಇರಲ್ಲ ಅಂತ ಇರಬೇಕಾದ್ರೆ ಮಾತ್ರ ಅಂಗಡಿಲೆಲ್ಲ ತಂದು ತಿನ್ಬೋದು. ನೆಕ್ಸ್ಟ್ ನಾವು ಫ್ರೀ ಇದ್ದಾಗೆಲ್ಲ ಮಾಡ್ಕೋಬೋದು ಈ ರೀತಿ ಈಸಿ ರೆಸಿಪಿನ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಫ್ರೈ ಮಾಡಿಕೊಂಡೆ. ಸೊ ಫೈನಲಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಅಂತ ಹೇಳಿದರೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಲಾಸ್ಟ್ನಲ್ಲಿ. ಸೊ ಈ ರೀತಿ ಕಲಸಿ ಏನಂತ ಹೇಳ್ತಾರೆ, ಕಲಸಿ ಕೊಡಬೇಕಾದ್ರೆ ಅದು ತಿನ್ನಬೇಕಾದ್ರೆ ಮಜಾನೇ ಸಖತ್ತಾಗಿರುತ್ತೆ. ನಾನು ಫಸ್ಟ್ನೇ ಸತಿ ಹಾಕಿದಾಗ ಅದೆಲ್ಲ ಒಂದೆಡೆ ಸೇರಿ ಮುದ್ದೆ ರೀತಿಯಲ್ಲಿ ಆಗೋಯ್ತು. ಎರಡನೇ ಸಲ ನಾನು ಹಾಕಬೇಕಾದ್ರೆ ಬೂಂದಿ ಖಾರ ಶೇಪ್ ಎಲ್ಲ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಇಲ್ಲಿ ಅದೇ ನಾರ್ಮಲ್ಲು ರೆಡ್ ಚಿಲ್ಲಿ ಪೌಡರು, ಉಪ್ಪು ಅದೆಲ್ಲನೂ ಆ್ಯಡ್ ಮಾಡಿದೆ. ನಾವಿದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಬಟ್ ಹೈಜಿನಿಗೆ ಇರುತ್ತೆ ಅಂತೇಳಿದ್ರೆ ನಾವೇ ಮಾಡಿದ್ದು ಅನ್ನೋ ಒಂದು ಖುಷಿ ಇರುತ್ತಲ್ಲ ಮನೆ ಎಲ್ಲರಿಗೂ ಕೊಡಬೇಕಾದ್ರೆ. ಬಟ್ ಹೊರಗಡೆಯಿಂದ ತಂದು ತಿನ್ನಬೇಕಾದ್ರೆ ಅದು ಕಾಸ್ಟ್ನು ಸಹಿತ ಅದೆಲ್ಲ ಫ್ರೆಶ್ ಇರಲ್ಲ, ಬಟ್ ಅಷ್ಟು ನೀಟ್ನೆಸ್ ಇರಲ್ಲ. ನಾವೇ ಮಾಡ್ತು ಅಂತ ಹೇಳಿದರೆ ಎಲ್ಲ ನಾವೇ ಮಾಡಿರ್ತೀವಲ್ಲ, ಸೊ ಎಲ್ಲ ಗೊತ್ತಿರುತ್ತೆ.
ಅದಕ್ಕೋಸ್ಕರ ನಾನು ಆದಷ್ಟು ಅದರಲ್ಲೆಲ್ಲ ಮಕ್ಕಳೆಲ್ಲ ಇರ್ತಾವಲ್ಲ ಮನೇಲೆಲ್ಲ ಮಕ್ಕಳಿಗೆಲ್ಲ ಈ ರೀತಿ ಕೊಡ್ತು ಸ್ನ್ಯಾಕ್ಸ್ ಎಲ್ಲ ನಾವೇ ಮಾಡಿಕೊಡ್ತು ಅಂತ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ